ನಮಸ್ಕಾರ ವೀಕ್ಷಕರೇ, ಲೈವ್ ಬುಕ್ ಕನ್ನಡ ಅಂದರೆ ಬದುಕಿನ ಪುಸ್ತಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬನ್ನಿ, ನಾನು ಇವತ್ತಿನ ದಿವಸ ಯಾದಗಿರಿ ಜಿಲ್ಲಾ ಹುಣಸಗಿ ತಾಲೂಕಿನ ಮುದನೂರು ಗ್ರಾಮದಲ್ಲಿದ್ದೀನಿ. ಮುದನೂರು ಗ್ರಾಮದಲ್ಲಿ ಇವತ್ತಿನ ದಿವಸ ದೇವರ ದಾಸಿಮಯ್ಯನವರ ಜಾತ್ರೆ ನಡೀತಾ ಇದೆ. ದೇವರ ದಾಸಿಮಯ್ಯನವರ ಜಾತ್ರೆಗೆ ಸ್ವಾಮೀಜಿಗಳೆಲ್ಲರೂ ಕೂಡ ಆಗಮಿಸಿದ್ದಾರೆ. ಬನ್ನಿ, ಈ ಜಾತ್ರೆಯ ಮಹತ್ವದ ಕುರಿತು ಒಂದಷ್ಟು ಮಾಹಿತಿಯನ್ನು ಕಲೆ ಹಾಕೋಣ. ಜಾತ್ರೆ ಅಂದರೆ ಏನು ಇದರ ಜಾತ್ರೆ ವಿಶೇಷ ಅಂತಕ್ಕಂಥ ವಿಷಯವನ್ನು ಇಟ್ಕೊಂಡು ಇವತ್ತಿನ ದಿವಸ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಬನ್ನಿ, ನೇರವಾಗಿ ಗುರುಗಳನ್ನು ಮಾತಾಡಿಸಿ ಇದರ ಕುರಿತು ಒಂದಿಷ್ಟು ಹೆಚ್ಚಿನ ಮಾಹಿತಿ ಪಡ್ಕೊಳ್ಳೋಣ. ವೆಲ್ಕಮ್ ಟು ಲೈವ್ ಕನ್ನಡ ವೀಕ್ಷಕರೇ. ನಮಸ್ಕಾರ. ಆರಾಮಿದ್ದೀರಿ? ಆರಾಮದೀವ್ರಿ. ಒಳ್ಳೇದಾಗ್ಲಿ. ತುಂಬಾ ತುಂಬಾ ಸಂತೋಷ. ಜಾತ್ರೆ ಅಂದ್ರೆ ಏನು ಅನ್ನೋದು? ಜಾತ್ರೆ ಅಂದ್ರೆ ಸಂಸ್ಕೃತದಲ್ಲಿ ಒಂದು ಮಾತು ಬರ್ತತೆ, ಯತ್ರ ತ್ರೀಣಿ ಜಾತಾನಿ ಇತಿ ಜಾತ್ರಾ ಐತಿ ಉಚ್ಚತೆ ಅಂತೇಳಿ. ತ್ರೀಣಿ ತ್ರೀಣಿ ಮೂರು ಯಾವ್ಯಾವ ಅಂದ್ರೆ ಭಕ್ತಿ ಜ್ಞಾನ ವೈರಾಗ್ಯಾನಿ. ಭಕ್ತಿ ಜ್ಞಾನ ವೈರಾಗ್ಯಗಳನ್ನು ಹುಟ್ಟಿಸ್ತಕ್ಕಂಥ ಸಮಾಗಮ ಸಮಾವೇಶವೇ ಜಾತ್ರೆ. ಅದಕ್ಕೋಸ್ಕರವಾಗಿ ಅವರವರ ಆಸಕ್ತಿಗಳಿರ್ತಕ್ಕಂಥ ವಿವಿಧವಾಗಿರ್ತಕ್ಕಂಥ ಸಾಂಸ್ಕೃತಿಕ, ಧಾರ್ಮಿಕ ಮತ್ತು ಆಚಾರಯುತಗಳಿಗೆ ಸಂಬಂಧಿಸಿದಂಥ ಅನೇಕ ಚಟುವಟಿಕೆಗಳ ಸಂಗಮವೇ ಜಾತ್ರೆ. ಆ ಜಾತ್ರೆಯ ಮೂಲ ಉದ್ದೇಶ ಅಂದರೆ ಜನರಲ್ಲಿ ಭಕ್ತಿ ಮತ್ತು ಜ್ಞಾನ ವೈರಾಗ್ಯಗಳನ್ನು ಹುಟ್ಟಾಕೋದು. ಅದಕ್ಕೆ ಜಾತ್ರೆ ಅಂತಾರೆ. ಜಾತ್ರೆನ ಯಾಕೆ ಆಚರಣೆ ಮಾಡಬೇಕು? ಜಾತ್ರೆನ ಯಾಕೆ ಆಚರಣೆ ಮಾಡಬೇಕು? ನಮ್ಮಲ್ಲಿ ಸಾಕಷ್ಟು ಜಾತ್ರೆಗಳನ್ನು ನಡೀತಾ ಇದೆ. ಜಾತ್ರೆಯ ಉದ್ದೇಶ ಅಂದರೆ ಸಂಘಟನಾತ್ಮಕವಾಗಿ ಸಾಮಾಜಿಕ ಸಂಘಟನೆಗೆ ಒಂದು ಮೂಲ ಬುನಾದಿ ಅಂತ ಅಂದ್ಕೊತೀವಿ. ಯಾಕಂದರೆ ಬರೀ ನಾವು ಪುರಾಣ ಪ್ರವಚನ ಮಾಡೋದ್ರ ಜೊತೆಗೆ, ಪುರಾಣ ಪ್ರವಚನ ಒಂದು ಕಡೆ ಧಾರ್ಮಿಕ ಸಂಘಟನೆ ಆದರೆ, ಜಾತ್ರೆ ಇತ್ತಂದರೆ ಒಂದು ಸಾಮಾಜಿಕ ಸಂಘಟನೆ ಉದ್ದೇಶವಾಗಿ ಇದು ಜಾತ್ರೆಯನ್ನು ಮಾಡುವಂಥದ್ದು ನಮ್ಮ ಹಿರಿಯರ ಕಾಲದಿಂದ ನಡೆದುಕೊಂಡು ಬಂದಿರುವಂಥದ್ದು. ಸಾಮಾಜಿಕವಾಗಿ ಆಗಿರ್ಬೋದು, ಆಧ್ಯಾತ್ಮಿಕ ಕ್ಷೇತ್ರದಲ್ಲಾಗೋದು, ದೇವರ ಹೆಸರಿನಲ್ಲಿ ಒಂದು ವರ್ಷಕ್ಕೆ ಒಂದು ಸಲ ಆದರೂ ನಾವು ಸೇರ್ತೇವೆ. ದೇವರ ಹೆಸರನ್ನು ಸೇರುವಂಥದ್ದು ಅಂದರೆ ಒಬ್ಬ ಎಲ್ಲೋ ಇರ್ತಾರೆ, ನಮ್ಮ ಬಂಧುಗಳೆಲ್ಲ ಇರ್ತಾರೆ. ಆ ಬಂಧುಗಳ ಭೇಟಿಗೋಸ್ಕರ ಇದನ್ನು ಜಾತ್ರೆಯ ಒಂದು ನೆಪ ಮಾಡಿ ಆದರೂ ಒಂದು ನೆಪ ಬೇಕಲ್ಲ ಯಾವತ್ತು ಸೇರೋಕ್ಕೆ. ಈ ಸೇರ್ಲಿಕ್ಕೆ ಒಂದು ಜಾತ್ರೆ ಒಂದು ನೆಪ, ಒಂದು ಸಂಘಟನಾತ್ಮಕವಾಗಿ ಇವತ್ತು ನಾವು ಸಂಘಟನಾತ್ಮಕ ಜಾತ್ರೆ ಅಂತ ಮಾಡೋದ್ರಿಂದ, ಉತ್ಸವಗಳನ್ನು ಮಾಡೋದ್ರಿಂದಲೇ ಇವತ್ತು ನಮ್ಮ ದೇಶಕ್ಕೆ ಕೂಡ ಸ್ವತಂತ್ರ ಸಿಕ್ಕಿದೆ. ಗಣೇಶ ಉತ್ಸವವನ್ನು ಜಾತ್ರೆ ರೀತಿಯಲ್ಲಿ ಮಾಡಿದರು, ಇವತ್ತು ಸ್ವತಂತ್ರ ಸಿಕ್ಕಿದೆ. ಸಂಘಟನಾತ್ಮಕವಾಗಿ ಇದೊಂದು ದೊಡ್ಡ ಒಂದು ನಮ್ಮ ಹಿರಿಯರು ಮಾಡಿದಂಥ ಒಂದು ದೊಡ್ಡ ಸಾಧನೆ. ಅದು ಜಾತ್ರೆಯನ್ನು ಪ್ರತಿಯೊಬ್ಬರು ಮಾಡಬೇಕು. ಒಂದು ವರ್ಷಕ್ಕೆ ಒಂದು ಸಲ ನಾವು ಸೇರುವಂಥದ್ದು ಇದು ಸಾಮಾಜಿಕವಾಗಿ, ಧಾರ್ಮಿಕವಾಗಿ. ಈ ಪ್ರವಚನ ಪುರಾಣ ಅಂದ್ರೆ ಏನು? ಪುರಾಣವನ್ನು ಯಾಕೆ ನಾವು ಕೇಳಬೇಕು ಇವತ್ತಿನ ದಿವಸ? ಪ್ರವಚನ ಪುರಾಣದ ಮಹತ್ವ ಏನು? ನಾವು ಒಂದು ವರ್ಷದಲ್ಲಿ 12 ತಿಂಗಳೊಳಗೆ ಒಂದು ತಿಂಗಳಾದರೂ ಶ್ರವಣ ಮಾಡಬೇಕು. ಅದರಿಂದ ಏನಾಗುತ್ತೆ ಲಾಭ ಆಗ್ತದಪ್ಪ ಅಂದರೆ ಜನರಿಗೆ ಏನಪ್ಪ ಒಳ್ಳೇದಾಗಲಿ, ಒಳ್ಳೆ ಮಾರ್ಗ ತೋರಿಸ್ಬೇಕು. ಯಾಕೆಂದ್ರೆ ಬರೀ ಪ್ರಪಂಚದೊಳಗೆ ನಾವು ಮುಳುಗಿಬಿಟ್ಟಿವಿ. ದೇವರ ಧ್ಯಾನ ಒಂದು ತಿಂಗಳಾದರೂ ಗುರು ಸೇವೆ ಮಾಡಬೇಕು. ಅದರಿಂದ ಪುರಾಣ ಏನಂದ್ರೆ ಶರಣರ ಚರಿತ್ರೆ ಏನಪ್ಪ ಅಂದ್ರೆ ಅವ್ರಿಗೆ ಮಾಹಿತಿ ಕೊಟ್ಟಂಗೆ ಆಗ್ತದೆ. ಅವ್ರಿಗೆ ಮಾಹಿತಿ ಕೊಡಲಿಲ್ಲ ಅಂತಂದ್ರೆ ಮಾಹಿತಿ ಕೊಡೋದು ಮನುಷ್ಯನ ಧರ್ಮ ಅಲ್ಲದು. ಪ್ರತಿ ವರ್ಷ ಪದ್ಧತಿ ಏನಪ್ಪ ಅಂದ್ರೆ ನಾವು ಶ್ರವಣ ಮಾಡಬೇಕು. ಒಂದು ವರ್ಷದೊಳಗೆ ಎಲ್ಲರೂ ಬಂದು ಬಳಗ ಬಂದಿಗೆ ಎಲ್ಲರೂ ಕೂಡಿ ಜಾತ್ರೆ ಮಾಡಿದರೆ ಒಂದು ಧಾರ್ಮಿಕ ಕಾರ್ಯಕ್ರಮ ನಡೆಸಿದ್ರೆ ಒಳ್ಳೇದಾಗ್ತದೆ. ಈ ಜಾತ್ರೆಯ ಮಹತ್ವ ಏನ್ರಿ? ಜಾತ್ರೆಯ ಮಹತ್ವದ ಕುರಿತು ಹೇಳ್ರಿ. ಏನಾರ ಜಾತ್ರೆ ಅಂತಂದ್ರೆ ಇದು ದಾಸಿಮಯ್ಯನವರ ಒಂದು ವಚನ ಹೇಳ್ತಾರ್ರಿ. ಮರದೊಳಗೆ ಮಂದಾಗ್ನೇಯ ಉರಿಯದಂತಿರಿಸಿದೆ, ನೊರೆ ಹಾಲೊಳಗೆ ತುಪ್ಪವ ಕಂಪಿಲ್ಲದಂತಿರಿಸಿದೆ, ಶರೀರದೊಳಗೆ ಆತ್ಮನನ್ನು ಆರು ಅರಿಯದಂತಿರಿಸಿದೆ, ನೀ ಬೆರೆಸಿದ ಭೇದವ ಕಂಡು ಆನು ಬೆರಗಾದನಯ್ಯ ರಾಮನಾಥ ಎನ್ನುವಂತೆ ಪ್ರತಿಯೊಬ್ಬರಲ್ಲಿಯೂ ಕೂಡ ರಾಮನಾಥ ಇದ್ದಾನೆ. ಅವರ ಹೃದಯ ಸ್ಥಾನದಲ್ಲಿ ತೇರೆಳೆಯುವ ಜಾತ್ರೆ ಮಾಡೋ ಉದ್ದೇಶ ಏನು ಅಂತಂದ್ರೆ, ಈ ರಥೋತ್ಸವ ಪಾದಗಟ್ಟಿಗೆ ಹೋಗಿ ಹೆಂಗೆ ಪಾದಗಟ್ಟಿ ಮುಟ್ಟಿ ಮತ್ತು ಸುರಕ್ಷಿತವಾಗಿ ಬಂದು ಮತ್ತು ತನ್ನ ಸ್ಥಾನವನ್ನು ಸೇರ್ತದೆ. ಹಂಗೆ ಈ ಕಾಯ ಅನ್ನೋದೊಂದು ತೇರದ, ಈ ತೇರ ಭವಾನುವಂತ ಈ ಪಾದಗಟ್ಟಿಗೆ ಬಂದು ಒಳ್ಳೆಯ ಕಾರ್ಯಗಳನ್ನು ಮಾಡಿ ಮತ್ತು ಶಿವನ ಪಾದವನ್ನು ಸೇರಬೇಕು. ಅದು ಒಂದು ನೇಮದ ಸಿದ್ಧಾಂತ. ಆದ್ದರಿಂದ ತೇರಿಗೆ ಉತ್ತತ್ತಿ ಒಗಿತಾರೆ. ಅಂದರೆ ಇನ್ನೊಮ್ಮೆ ನಮ್ಮ ಈ ಜನ್ಮ ಉತ್ಪತ್ತಿ ಮಾಡಬೇಡ ಅನ್ನೋದಕ್ಕೆ ಉತ್ತತ್ತಿ ಒಗೆಯೋದು. ಆದ್ದರಿಂದ ಈ ಕಾಯ ಮತ್ತು ತೇರಿಗೆ ಭಾಳ ಅವಿನಾಭಾವ ಸಂಬಂಧ. ಯಥಾ ಬ್ರಹ್ಮಾಂಡ ತಥಾ ಪಿಂಡಾಂಡ ಅಂತ ಶರಣರು ಹೇಳಿದಂತೆ ಆ ಒಂದು ಪರಂಪರೆಯೊಳಗೆ ತೇರ ಪಾದಗಟ್ಟಿಗೆ ಹೋಗಿ ಮತ್ತೆ ತನ್ನ ಸ್ಥಾನಕ್ಕೆ ಬರಬೇಕು. ಅಂದ್ರೆ ಭಗವಂತ ಕೊಟ್ಟಿರುವಂಥ ಈ ದೇಹ ಅನ್ನುವಂಥ ತೇರು ಯಾವುದು ಹಾಳು ಮಾಡಿಕೊಳ್ಳದೆ ಹೆಂಗೆ ಕಾಯ ಬಂದದ ಹಂಗೆ ಮತ್ತು ಪರಮಾತ್ಮನಿಗೆ ಹೋಗಿ ನಾವು ಮುಟ್ಟಿಸ್ಬೇಕು. ಹಂಗೆ ಆ ತೇರು ಎಳೆಯುವ ಉದ್ದೇಶ ಅದು ಪಾದಗಟ್ಟಿಗೆ ಹೋಗಿ ಮತ್ತು ತನ್ನ ಸ್ಥಳಕ್ಕೆ ಸುರಕ್ಷಿತವಾಗಿ ಬಂದು ಮುಟ್ತದೆ. ಹಂಗೆ ಈ ಕಾಯ ಅನ್ನೋದು ಒಂದು ತೇರು ಅನ್ನೋ ಉದ್ದೇಶದಿಂದ ಹಿಂದಿನ ಹಿರಿಯರು, ಪರಂಪರೆ ಶರಣರು, ಸಂತರು, ಮಹಂತರು ಅವರು ಲಿಂಗೈಕ್ಯ ಆದಮೇಲೆ ಅವ್ರ ಪಾರ್ಥಿವ ಶರೀರವನ್ನು ಪಲ್ಲಕ್ಕಿಗಿಟ್ಟು ಮೆರವಣಿಗೆ ಮಾಡುವ ಒಂದು ನಿಯಮ ಏನದ, ಅದನ್ನೇ ರಥೋತ್ಸವ ಅಂತೇಳಿದು ಹಿಂದಿನ ಪರಂಪರೆ ಒಳಗೆ ಮಾಡ್ಕೊಂಡು ಬಂದಿದ್ದಾರೆ.
ನಮ್ಮ ಹೆಸರು ನಾಗೇಶ್ ಸ್ವಾಮಿಗಳು ಹಿರೇಮಠ ಒಡಿಗರ್. ನಾವು ಪ್ರವಚನಕಾರ ಇಲ್ಲಿ 15 ದಿವಸ ಪುರಾಣ ಹೇಳಿದೇವ್ರಿ, ದಾಸಮಯ್ಯನವ್ರ ಪುರಾಣ ಹೇಳಿದೇವೆ. ಹ್ಞೂ. ಹಿರಿಯರಾಗಿ ತಾವು ಮುದನೂರು ಗ್ರಾಮದ ಜಾತ್ರೆ ಕುರಿತು ಏನು ಹೇಳ್ತೀರಿ? ಸರ್, ದೇವರದಾಶಿಮಯ್ಯ ವಿಶ್ವಮಾನ್ಯ ಶರಣ ಆದ್ಯವಚನಕಾರ. ಬಸವಣ್ಣನಕ್ಕಿಂತ ಪೂರ್ವದಲ್ಲಿ ದೇವರದಾಶಿಮಯ್ಯನವರು ಮುದನೂರಿನಲ್ಲಿ ಜನ್ಮಸ್ಥಳ. ಅವರು ಅತ್ಯಂತ ವಚನಗಳು ಹೆಂಗವಂದ್ರೆ ಒಂದೊಂದು ವಚನಗಳು ಸಾವಿರಾರು ಒಂದು ಇತಿಹಾಸವನ್ನು ಸಾರ್ತಕ್ಕಂಥ ವಚನಗಳವ. ಇಂಥ ದೇವರದಾಶಿಮಯ್ಯನವರು ಮುದನೂರಿನಲ್ಲಿ ಹುಟ್ಟಿ ಆ ಒಂದು ನಮ್ಮ ಮುದನೂರಿನ ಒಂದು ಪುಣ್ಯಕ್ಷೇತ್ರವನ್ನಾಗಿ ಮಾಡಿದ್ದಾರೆ. ಇಲ್ಲಿ ಮುದನೂರು ದೇವರದಾಶಿಮಯ್ಯನವರು ಇಲ್ಲಿ ತವನಿಧಿಯನ್ನು ಪಡೆದ ಶಿವನಿಂದ. ಆ ತವನಿಧಿಯಿಂದ ಇಲ್ಲಿ ಯಾವ ಒಂದು ಆಹಾರಧಾನ್ಯ ಆಗಲಿ, ನೀರಿನ ಕೊರತೆ ಆಗಲಿ, ಜನರಿಗೆ ಸುಖ ಸಂಪತ್ತನ್ನು ಇಟ್ಟಿರ್ತಕ್ಕಂಥ ಒಂದು ಮುದನೂರು ಕ್ಷೇತ್ರ. ಇಲ್ಲಿ ಅನೇಕ ದೇವಾಲಯಗಳು, ಅನೇಕ ಲಿಂಗಗಳು, ಅನೇಕ ಒಂದು ಏನೋ ಧಾರ್ಮಿಕ ಕೇಂದ್ರಗಳದಾವೆ. ಅವು ಏನಂದ್ರೆ ಈ ಸದ್ದ ಅವು ಲಿಂಗಗಳ ಮೇಲೆ, ಆ ಒಂದು ದೇವಾಲಯಗಳ ಮೇಲೆ ಅನೇಕ ಬಡ ಕುಟುಂಬಗಳು ನೆಲೆಕೊಂಡಿದ್ದಾವೆ. ಅದಕ್ಕೆ ಸರ್ಕಾರದವರೀಗ 6 ಕೋಟಿ ರೂಪಾಯಿ ಕೊಟ್ಟು ಈಗ ಇಲ್ಲಿ ಅಭಿವೃದ್ಧಿ ಮಾಡಿ ಇಲ್ಲಿ ಕಲ್ಯಾಣ ಮಂಟಪ, ಶೌಚಾಲಯಗಳು ಮತ್ತು ಅನೇಕ ತಾನಾಗಿ ತುಂಬಿರ್ತಕ್ಕಂಥ ಸಪ್ತತೀರ್ಥಗಳು, ರಾಮತೀರ್ಥ, ಲಕ್ಷ್ಮಣ ತೀರ್ಥ, ಮರಳು ತೀರ್ಥ, ಸಂಗಮ ತೀರ್ಥ ಮತ್ತು ಹಾಲು ತೀರ್ಥ, ಸಕ್ಕರೆ ತೀರ್ಥ, ಇಂಥ ಸಪ್ತತೀರ್ಥಗಳು ದೇವರದಾಶಿಮಯ್ಯನ ಒಂದು ಕುರುಹುಗಳು. ಅಂಥ ಕುರುಹುಗಳು ಈಗ ತಾನಾಗಿ ತುಂಬಿರಿದು 500 ಎಕರೆ ಭೂಮಿಯನ್ನು ನೀರಾವರಿ ಮಾಡ್ತದೆ. ಮತ್ತು ಅದೇ ರೀತಿಯಾಗಿ ಈ ದೇವರದಾಶಿಮಯ್ಯ ಏನು ವಿಶ್ವಮಾನ್ಯ ಶರಣನ ಇಡೀ ಜಗತ್ತಿಗೆ ಒಂದು ವಚನ ಸಾಹಿತ್ಯ ಶರಣ ಸಂಪತ್ತನ್ನು ಕೊಟ್ಟ ಮೊದಲಿಗ ಶರಣ. ಇಂಥ ಒಂದು ದೇವರದಾಶಿಮಯ್ಯನ ಕ್ಷೇತ್ರ ಅಭಿವೃದ್ಧಿ ಆಗಬೇಕು, ಪ್ರವಾಸಿ ಕೇಂದ್ರ ಆಗಬೇಕು. ಮತ್ತು ಅದೇ ರೀತಿಯಾಗಿ ಎಲ್ಲ ಕರ್ನಾಟಕ ರಾಜ್ಯದ ಒಂದು ಕುರು ಇಲ್ಲೇ ಇದೆ. ಆ ಏನು ನಾವು ವಾರಣಾಸಿಯಲ್ಲಿ ಶಿವನ ಕಾಶಿಯಲ್ಲಿ ಹೋಗ್ತೀವಿ, ಶ್ರೀಶೈಲ ಮಲ್ಲಿಕಾರ್ಜುನನ ಒಂದು ಕ್ಷೇತ್ರಕ್ಕೆ ಹೋಗ್ತೀವಿ. ಆ ಒಂದು ಕ್ಷೇತ್ರದ ಶಕ್ತಿ ನಮ್ಮ ದೇವರದಾಶಿಮಯ್ಯ ರಾಮನಾಥ, ಆರಾಧ್ಯ ದೈವ ರಾಮನಾಥ. ಅದೇ ಒಂದು ಆರಾಧ್ಯ ದೈವ ರಾಮನಾಥನ ಒಂದು ಅಂಕಿತವನ್ನು ಇಟ್ಕೊಂಡು ಇವರು ವಚನವನ್ನು 176 ವಚನಗಳನ್ನು ದೇವರದಾಶಿಮಯ್ಯನವರು ಅತ್ಯಂತ ಪ್ರಭಾವಿ ವಚನಗಳನ್ನು ಸರಳ ಜನಸಾಮಾನ್ಯರಿಗೆ ತಕ್ಕಂಥ ವಚನಗಳನ್ನು ಅವರು ಮಾಡಿ ಹೋಗಿದ್ದಾರೆ. ಅವರು ತಮ್ಮ ಕಾಯಕ ಏನು ಬತ್ತಿನಾಯಕ ಕಾಯಕವನ್ನು ಮಾಡುತ್ತಾ ಈ ಒಂದು ಶರಣ ಸಾಹಿತ್ಯವನ್ನು ಬೆಳೆಸಿ ಮುದನೂರಿನ ಪುಣ್ಯಕ್ಷೇತ್ರವನ್ನು ಮಾಡಿದ್ದಾರೆ. ಮತ್ತು ಶಿವನಿಗೆ ಒಂದು ವಸ್ತ್ರವನ್ನು ಅರ್ಪಿಸಿ ಆ ಒಂದು ತವನಿಗೆ ಪಡ್ತಕ್ಕಂಥ ಒಂದು ಶರಣರು. ಆ ಶರಣನ ಇತಿಹಾಸ ಇಡೀ ನಮ್ಮ ದೇಶದಲ್ಲಿ ಬೆಳತಕ್ಕಂಥ ಒಂದು ವ್ಯವಸ್ಥೆ ಆಗಿದೆ. ಸರ್ಕಾರದ ಕಣ್ಣಿಂದ ಆ 160 ಮನೆಯನ್ನು ಶಿಫ್ಟ್ ಮಾಡಿ ಅವರಿಗೆ 10 ಎಕರೆ ಜಮೀನನ್ನು ಕೊಟ್ಟು ಅಲ್ಲಿ ಲೇಔಟ್ ಮಾಡಿ ಆ ಮನೆಗಳನ್ನು ಶಿಫ್ಟ್ ಮಾಡ್ತಕ್ಕಂಥ ಸರ್ಕಾರದವರು ಈಗ ಸ್ಪಂದನೆಯನ್ನು ಮಾಡಿ ಅದನ್ನು ಲೇಔಟ್ ಮಾಡಿ ಮಾಡ್ತಕ್ಕಂಥ ಕೆಲಸ ಮಾಡಿದರೆ ಇನ್ನೂ ಅನೇಕ ಕೆಲಸಗಳು ಅಭಿವೃದ್ಧಿ ಆಗತಕ್ಕಂಥ ಕೆಲಸ. ಅದಕ್ಕೆ ಸರ್ಕಾರದ ಗಮನ ಕೊಟ್ಟು ತಮ್ಮ ವಾಹಿನಿ ಮುಖಾಂತರ ಅದು ಇನ್ನೂ ಅಭಿವೃದ್ಧಿ ಆಗತಕ್ಕಂಥ ಕೆಲಸವನ್ನು ಸರ್ಕಾರದವ್ರು ಮಾಡ್ಲಿಕ್ಕೆ ತಮ್ಮಲ್ಲಿನೂ ಒಂದು ಮನವಿ ಮಾಡಿಕೊಳ್ತೀನಿ. ಇದು ತಮ್ಮ ವಾಹಿನಿ ಮುಖಾಂತರ ಎಲ್ಲರಿಗೂ ಮುಟ್ಟಂತ ಮಾಡ್ತೀರಿ ಅಂತ ನನ್ನ ಪ್ರಾರ್ಥನೆ. ನನ್ನ ಹೆಸರು ಶಾಂತರೆಡ್ಡಿ ಜಿ ಚೌಧರಿ, ದೇವರದಾಶಿಮಯ್ಯ ವಿಚಾರ ವೇದಿಕೆ ಮತ್ತು ದೇವರದಾಶಿಮಯ್ಯ ಶಿಕ್ಷಣ ಸಂಸ್ಥೆ ಅಧ್ಯಕ್ಷರು. ಮುದನೂರಿನಲ್ಲಿ ನಾವು ದೇವರದಾಶಿಮಯ್ಯ ಸೇವೆ ಮಾಡ್ತಕ್ಕಂಥ ಎಲ್ಲರ ಒಂದು ಅನುಭವ ಕುರಿತು ಈ ಒಂದು ಮಾರ್ಗದರ್ಶನದಲ್ಲಿ ಇರ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀವಿ. ಓಕೆ, ಥ್ಯಾಂಕ್ ಯು ರೀ, ಚೆನ್ನಾಗಿ ಮಾತಾಡಿದ್ರಿ.